ನೋಡಿ 22, 23, 24 ಮಾಘ ಮಾಸ ಸ್ನಾನ ಮುಗಿತಾ ಬರ್ತಾ ಇದೆ. ಮಾಘ ಮಾಸ ಸ್ನಾನ ಅಂದರೆ ತುಂಬ ವಿಶೇಷವಾದಂಥದ್ದು. ಈ ಮಾಘ ಮಾಸ ಸ್ನಾನದಲ್ಲಿ ಯಾರು ಮಾಘ ಸ್ನಾನ ಮಾಡ್ತಾರೋ ಅಂಥವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಸಕಲ ದೋಷ ನಿವಾರಣೆ ಆಗುತ್ತೆ. ಈಗ ಏನಂದರೆ ಸಾಕ್ಷಾತ್ ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ದೇವತೆಗಳೆಲ್ಲ ಧರೆಗೆ ಇಳಿತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿ ಅವರು ಈ ವಿಶೇಷವಾದ ದಿನದಲ್ಲಿ ಮಾಘ ಸ್ನಾನ ಮಾಡೋಕ್ಕೋಸ್ಕರನೇ ಗಂಗೆಗೆ ಧರೆಗಿಳಿದು ಸ್ನಾನ ಮಾಡ್ಕೋತಾರೆ. ಆದ್ದರಿಂದ ನಾವೆಲ್ಲ ಯಾರೂ ಗಂಗೆಗೆ ಹೋಗೋದಕ್ಕೆ ಆಗೋದಿಲ್ಲ, ಅಂದರೆ ಟೈಮ್ ಬೇಕು, ಹೋಗ್ಬೋದು. ಆದರೆ ಯಾರು ಹೋಗೋದಕ್ಕಾಗೋದಿಲ್ಲ ಗಂಗೆ ಸ್ನಾನ ಮನೆ ಹತ್ರನೇ ಕೊಳದಲ್ಲಿ ಬರುವಂಥ ನೀರು, ಬೋರ್ವೆಲ್ಲಲ್ಲಿ ಬರುವಂಥ ನೀರು, ಈ ರೀತಿ ಮನೆ ಹತ್ತಿರ ಇರುವಂಥದ್ದು. ಮತ್ತು ಸಂಗಮ್ಗೆ ಹೋಗಿ ಸ್ನಾನ ಮಾಡುವಂಥವ್ರು, ಹತ್ತಿರದಲ್ಲಿರೋರು, ಹರಿಯೋ ನದಿ ಎಲ್ಲಿರುತ್ತೆ ಅಲ್ಲಿ ಸ್ನಾನ ಮಾಡುವಂಥದ್ದು ಮಾಡ್ಕೋಬೇಕು. 22, 23, 24 ಪೌರ್ಣಮಿ, ಮಾಘ ಪೌರ್ಣಮಿ ಸ್ನಾನ ಇನ್ನೇನು ಮುಗಿತಾ ಬಂತು. 24ಕ್ಕೆ ಮುಗಿಯುತ್ತೆ. ದೇವರ ದರ್ಶನ ಮಾಡಬೇಕು ಮಾಘ ಸ್ನಾನ ಆದ ನಂತರ. ನೋಡಿ, ಮಾಘ ಸ್ನಾನದ ದಿವಸ ಬೆಳಗ್ಗೆನೇ ಎದ್ದು ಬೇಗ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡುವಾಗ ಏನು ಮಾಡಬೇಕು ನೋಡಿ, ಸ್ವಲ್ಪ ಬಿಳಿ ಎಳ್ಳು ಹಾಗೂ ಕರೆ ಎಳ್ಳು ಎರಡನ್ನು ಪುಡಿ ಮಾಡ್ಕೊಬೇಕು ಸಪ್ರೇಟಾಗಿ. ಆ ಎಳ್ಳನ್ನು ನಿಮ್ಮ ಮೈಗೆ ಉಜ್ಕೊಂಡು ಸ್ನಾನ ಮಾಡಬೇಕು. ಮತ್ತು ಅವತ್ತಿನ ದಿನ ಸೋಪ್ ಹಾಕೋಗಿಲ್ಲ ಮೈಗೆ. ನದಿಲಿ ಸ್ನಾನ ಮಾಡೋರಾದರೆ 3 ಸಲ ಮುಳುಗಿ ಎದ್ದೇಳಬೇಕು. ಆಮೇಲೆ ಎಳ್ಳನ್ನು ಹಾಕಿ, ಎಳ್ಳು ಪುಡಿನ ಹಾಕಿ ಮೈಗೆ ಉಜ್ಜಿ ಸ್ನಾನ ಮಾಡೋದ್ರಿಂದ ನಿಮಗೆ ಸಕಲ ದೋಷ ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ಎಲ್ಲ ಅಧಿಕ ಅಭಿವೃದ್ಧಿ ಆಗುತ್ತೆ. ಮಾಘ ಸ್ನಾನದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂಥವರಿಗೆ ಏನೇನು ಕೆಲಸ ಆಗದೆ ನಿಂತಿರುತ್ತೆ ಅಂಥವರಿಗೆ ತುಂಬ ಒಳ್ಳೆಯದು. ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಸೂರ್ಯನಿಗೆ ಅರ್ಘ್ಯ ಬಿಡಬೇಕು ನಾಳೆ ನಾಡಿದ್ದು, ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿನದಲ್ಲಿ 3 ದಿನನೂ ಮಾಡ್ಬೋದು, 3 ದಿನದಲ್ಲಿ ಯಾವತ್ತಾದರೂ ಮಾಡ್ಬೋದು. ದೇವರಿಗೆ ಅರ್ಘ್ಯ ಬಿಡಬೇಕು ಸೂರ್ಯದೇವನಿಗೆ. ಮತ್ತು ನೀವು ಚಂಬಿನಲ್ಲಿ ಎಳ್ಳನ್ನು ಹಾಕಿ ಅರ್ಘ್ಯ ಬಿಡೋದ್ರಿಂದ ನಿಮಗೆ ಸಕಲ ದೋಷ ನಿವಾರಣೆ ಆಗಿ ಪುಣ್ಯ ಪ್ರಾಪ್ತಿ ಆಗತ್ತೆ. ವೀಕ್ಷಕರೇ, ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಹೇಳೋ ರೀತಿ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ಸೂರ್ಯ ನಮಸ್ಕಾರ ಮಾಡಬೇಕು. ಅರ್ಘ್ಯ ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ. ಮಾಘ ಸ್ನಾನ ಅಂದ್ರೇ ತುಂಬ ವಿಶೇಷವಾದದ್ದು. ನೋಡಿ, ವರ್ಷದ ಕೊನೆ ಮತ್ತೆ ನೀವು ಇದೇ ಮಾಘ ಮಾಸಕ್ಕೋಸ್ಕರ ಮುಂದಿನ ವರ್ಷದವರೆಗೂ ಕಾಯಬೇಕು. ಮಾಘ ಮಾಸದ ಪುಣ್ಯ ನಿಮಗೆ ಸಿಗಬೇಕು ಅಂದರೆ ಮುಂದಿನ ವರ್ಷದವರೆಗೂ ಕಾಯಬೇಕು ನೀವು. ಅದರಿಂದ ಇನ್ನು 3 ದಿನಗಳ ಕಾಲ ನೀವು ಅರ್ಘ್ಯ ಬಿಡ್ಬೋದು, ಮಾಘ ಸ್ನಾನ ಮಾಡ್ಬೋದು. ಪುಣ್ಯ ಪ್ರಾಪ್ತಿ ಅಂದರೆ ವಿಷ್ಣು ಹಾಗೂ ಶಿವನ ಆಶೀರ್ವಾದ ಸಿಗುತ್ತೆ ನಿಮಗೆ. ನೋಡಿ, ದೇವತೆಗಳೇ ಧರೆಗಿಳಿತಾ ಇದ್ದಾರೆ ಮಾಘ ಸ್ನಾನಕ್ಕೋಸ್ಕರ. ಗಂಗೆಗೆ ಇಳಿತಾರೆ, ಸ್ನಾನ ಮಾಡಿಕೊಂಡು ಅವರು ತೆರಳ್ತಾರೆ. ಹಾಗೆ ನಾವು ಮಾನವರು ಕೂಡ ಈ ಮಾಘ ಸ್ನಾನನ ಮಾಡೋವಂಥದ್ದು. ಮಾಘ ಸ್ನಾನದಿಂದ ನಿಮ್ಮ ಪುಣ್ಯ ಪ್ರಾಪ್ತಿ ಆಗತ್ತೆ. ಪ್ರತಿಯೊಬ್ಬರು ಕೂಡ ಈ ಮಾಘ ಸ್ನಾನನ ಮಾಡಲೇಬೇಕಂಥದ್ದು. ನೋಡಿ, ವಿಷ್ಣುವಿನ ಲೋಕ ಸೇರ್ತಾರೆ. ಮಾಘ ಸ್ನಾನ ಮಾಡೋರು ಪುಣ್ಯ ಲೋಕ ಸೇರ್ತಾರೆ. ನೋಡಿ, ವಿಷ್ಣುವಿಗೆ ಬೆಳಗಿನ ಜಾವ ಎದ್ದು ಮಾಘ ಮಾಸದಲ್ಲಿ ದೀಪಾರಾಧನೆ, ವಿಷ್ಣು ಜಪ, ತಪ, ಹೋಮ ಹಾಗೂ ಮಹಾಪ್ರಭುವಿನ ಶಿವನ ಆಶೀರ್ವಾದ ಪಡ್ಕೋಬೋದು. ನೀವು ಶಿವನಿಗೆ ತುಪ್ಪದ ಆರತಿ ಮಾಡಿ ನೀವು ಶಿವನ ಆಶೀರ್ವಾದ ಪಡ್ಕೋಬೋದು. ಅದರಲ್ಲೂ ನಾಳೆ ಗುರುವಾರ ಅಂತೂ ಮಾಘ ಪುಷ್ಯ ನಕ್ಷತ್ರ ಶುಕ್ಲ ಮಾಘದಲ್ಲಿ ಬರ್ತಾಯಿದೆ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಗುರು ಪೌರ್ಣಮಿ ಬರ್ತಾಯಿದೆ. ಗುರು ಅಂದರೆ ಸಾಕ್ಷಾತ್ ಶಿವನ ವಿಭೂತಿ. ಅದರಿಂದ ಶಿವನ ಆಶೀರ್ವಾದ ಕೂಡ ಪ್ರಾಪ್ತಿಯಾಗತ್ತೆ. ಈ ಥರ ಆಶೀರ್ವಾದ, ಈ ಥರ ಮಾಘ ಸ್ನಾನ ಮಾಡಿ ತುಂಬ ಜನ ಪುಣ್ಯ ಪಡ್ಕೊಂಡಿರೋವಂಥವ್ರು ಇದ್ದಾರೆ. ಉದಾಹರಣೆಗೆ ತುಂಬ ಜನ ಇದ್ದಾರೆ.
ಯಾರ್ಯಾರಿಗೆ ಮದುವೆ ಆಗಿಲ್ಲ, ವಿಳಂಬ ಆಗ್ತಾ ಇದೆ ಅಂಥವರು, ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೂ ವಿಳಂಬ ಆಗ್ತಾ ಇದೆ ಅಂಥವರು, ಹೀಗೆ ಮಕ್ಕಳಿಗೋಸ್ಕರ ಹಾಗೂ ಮದುವೆ ಆಗಿಲ್ಲ ಅನ್ನೋರು ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮಾಘ ಮಾಸದಲ್ಲಿ ನೀವು ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಿ. ತಾನಾಗೆ ಮದುವೆ ಆಗತ್ತೆ, ಮತ್ತು ಮಕ್ಕಳಾಗದಿಲ್ದಿರೋರಿಗೆ ಮಕ್ಕಳಾಗತ್ತೆ. ನೀವು ಸಂಕಲ್ಪ ಮಾಡಿಕೊಂಡು ಮಾಘ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ಬಿಡಿ. ನಿಮಗೆ ಸಕಲ ದೋಷ ನಿವಾರಣೆ ಆಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆದರೆ ನಿಮಗೆ ಯಾವ ಸಂಕಟನೂ ಬರೋದಿಲ್ಲ, ಯಾವ ಮದುವೆಗೆ ವಿಳಂಬ ಆಗೋದಿಲ್ಲ, ಮತ್ತು ಮಕ್ಕಳಾಗೋದಕ್ಕೂ ಕೂಡ ವಿಳಂಬ ಆಗೋದಿಲ್ಲ. ಅದರಿಂದ ನೀವು ನಾಗರಕಲ್ಲಿಗೆ ಪೂಜೆ ಮಾಡಿ, ಹರಳಿಕಟ್ಟೆಗೆ ಪೂಜೆ ಮಾಡಿ, ನಾಳೆ ದತ್ತಾತ್ರೇಯ ಸ್ವಾಮಿಗೆ ಪೂಜೆ ಮಾಡಿ. ಮಾಘ ಸ್ನಾನ ಮುಗಿಸಿ ನೀವು ದತ್ತಾತ್ರೇಯನ ಆರಾಧನೆ ಮಾಡಿ, ಅತ್ತಿ ಮರಕ್ಕೆ ನೀವು ತುಪ್ಪದ ಬತ್ತಿ ಹಚ್ಚಿ 9 ಸುತ್ತಾಕಿ. ಮಕ್ಕಳಾಗದೇ ಇಲ್ದಿರೋರು ಹಾಗೂ ಮದುವೆ ಆಗದೇ ಇಲ್ದಿರೋರು, ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಇರೋರು, ನಾಳೆ ಸ್ವರ್ಣವಾರ ಅಂದರೆ ಸ್ವರ್ಣವಾರ, ಲಕ್ಷ್ಮಿಯ ವಾರ. ನಾಳೆ ಲಕ್ಷ್ಮಿಯವರದಲ್ಲಿ ಪುಷ್ಯ ಅಂದರೆ ಸ್ವರ್ಣ. ಆದ್ದರಿಂದ ಸಾಕ್ಷಾತ್ ಶಿವನ ವಿಭೂತಿಯ ವಾರ, ಶಿವನ ವಾರ ಕೂಡ, ಆದಿ ಸೋಮವಾರ ಕೂಡ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಸೋಮವಾರ ಪುಷ್ಯ ನಕ್ಷತ್ರ ಅಂತ ಹೇಳ್ತಾರೆ. ಅದರಿಂದ ಪುಷ್ಯ ನಕ್ಷತ್ರ ಅಂತ ವಿಶೇಷವಾದ ದಿನ ಮತ್ತೊಂದಿಲ್ಲ. ಅದರಿಂದ ಮಾಘ ಸ್ನಾನ ನಾಳೆ, ನಾಡ್ದು ಮತ್ತು ಶನಿವಾರ, ಕೊನೇ ದಿನ ಶನಿವಾರ, ಪೌರ್ಣಮಿ ದಿನ ನಾನು ಹೇಳಿದಾಗೆ ಇಡೀ ದೇವಾನುದೇವತೆಗಳ ಎಲ್ಲರೂ ಧರೆಗಿಳಿದು ಸ್ನಾನಕ್ಕೋಸ್ಕರ ಸ್ನಾನ ಮಾಡ್ತಾರೆ, ಮಾಘ ಸ್ನಾನಕ್ಕೋಸ್ಕರ. ಅದರಿಂದ ಮಾನವರಾದ ನಾವು ಕೂಡ ಮಾಘ ಸ್ನಾನ ಮುಗಿಸ್ಬೇಕು, ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕು. ಏನೇ ನಿಮಗೆ ವಿಳಂಬ ಇರ್ಬೋದು, ಏನೇ ಕೆಲಸ ಕಾರ್ಯಗಳಾಗಿಲ್ಲ ಅಂದರೂ ಕೂಡ ಆಗತ್ತೆ. ಮತ್ತು ನೀವು ಪುಣ್ಯ ಪ್ರಾಪ್ತಿ ಕೂಡ ಮಾಡ್ಕೋತೀರ. ನಾನೇನು ಹೇಳೋದೇ ಬೇಡ ವೀಕ್ಷಕರೇ, ನೀವು ಮಾಡಿ ನೋಡಿ ಮಾಘ ಸ್ನಾನನ. ವರ್ಷ ಅಲ್ಲ, 2-3 ತಿಂಗಳದ ಒಳಗಾಗಿ ನಿಮಗೆ ಎಷ್ಟು ಚೇಂಜಸ್ ಕಾಣುತ್ತೆ ಅಂದರೆ, ನೀವು ಜಪ ತಪ ಹೋಮ ಕೂಡ ಮಾಡ್ಕೋಬೇಕು. ಅಂದರೆ ನಿಮಗೆ ಹೋಮ ಮಾಡೋಕ್ಕಾಗಲಿಲ್ಲ ಅಂದರೂ ದೇವರ ಜಪ ಮಾಡಿ, ತಪ ಮಾಡಿ, ಭಜನೆ ಮಾಡಿ ವೀಕ್ಷಕರೇ. ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಎಲ್ಲ ನಿಮಗೆ ಒಳ್ಳೆಯದಾಗಲಿ, ಸಕಲ ದೇವತೆಗಳ ಆಶೀರ್ವಾದ ಸಿಗಲಿ, ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗಲಿ ನಿಮಗೆ. ಮತ್ತು ವಿಷ್ಣು ಪ್ರಭುವಿನ ಆಶೀರ್ವಾದ, ಶಿವಪ್ರಭುವಿನ ಆಶೀರ್ವಾದ ಸಿಗಲಿ ನಿಮಗೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಕೊನೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ವೀಕ್ಷಕರೇ. ನೀವು ಮಾಘ ಸ್ನಾನ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.